ತೇಜು ತೇಜು ಏನಾಯ್ತು? ಯಾಕೆ ಹೀಗೆ ಡಲ್ ಆಗ್ಬಿಟ್ಟಿದೀಯ? ಸರ್, ಡಲ್ ಆದ್ರೂ ಪರವಾಗಿಲ್ಲ, ಕ್ವಿಕ್ವಾಗಿ ಫೈಲ್ ಡಿಸ್ಪೋಸ್ ಮಾಡ್ಬೇಕಂತೆ. ಯಾರು? ಮತ್ಯಾರು? ಡಾಕ್ಟರ್ ಆಲಿ, ಆಲಿ ಟು ನಿಶಾ, ನಿಶಾ ಟು ಯು. ಪ್ರೀತಿಯ ತೇಜಸ್, ನಿಮ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಸಂಜೆ 5 ಗಂಟೆಗೆ ಟೆರೇಸ್ ಮೇಲೆ ಕಾಯ್ತಿರ್ತೀನಿ. ನಿಶಾ, ಅದೇನು ಹೇಳು, ನಾ ಬೇಗ ಹೋಗ್ಬೇಕು. ನಂಗೆ ಯಾಕೋ ಭಯ ಆಗ್ತಿದೆ. ನಿನ್ನೆ ಮಧ್ಯರಾತ್ರಿ ವಾರ್ಡ್ರೋಬ್ ಹುಡ್ಗ ಬಂದಿದ್ದ. ಹೌದಾ? ಯಾಕಂತೆ? ಮನೇಲಿಟ್ಟಿಗಿಂತ ಯಾವ್ದೋ ಬ್ಯಾಗ್ ತಂದಿದ್ದ. ವಾರ್ಡ್ರೋಬ್ಗೆ ಹೆಲ್ಪ್ ಮಾಡ್ಬೇಕಂತೆ. ಬಾಗ್ಲು ತೆಗಿದೆ, ಹೆದರ್ಸ್ ಕಳಿಸ್ದೆ. ನೀವ್ ನನಗೆ ತುಂಬಾ ಇಷ್ಟ ಆಗ್ತೀರಾ. ಐ ಲವ್ ಯು. ಅದು ನನಗೂ ಗೊತ್ತು. ನಿನ್ನ ಮುದ್ದಾದ ಕಣ್ಗಳೇ ಅದನ್ನ ಹೇಳ್ತಿದೆ. ಈ ಕಾಲದಲ್ಲಿ ನಿನ್ನಂತ ಸುಂದರ ಹುಡುಗಿ ಕಣ್ಣಲ್ಲಿ ಇಂಥ ಹಿತವಾದ ಬೆಳಕು, ಮಧುರವಾದ ಮಿಂಚ್ಕೊಂಡ್ರೆ ಅದು ಪ್ರೀತಿ ಅಂತ ಯಾವನು ತಾನೇ ಅರ್ಥ ಆಗಲ್ಲ. ಆದ್ರೆ ನನ್ನ ಸಮಸ್ಯೆ ಅದಲ್ಲ. ಯಾವ ಸಮಸ್ಯೆ ಇದ್ರು ಮದುವೆ ಆಗಿ ಒಟ್ಟಿಗೆ ಎದುರಿಸೋಣ. ಮದುವೆ ಆಗೋದು ಸುಖವಾಗಿರೋದಕ್ಕೋ ಇಲ್ಲ ಎಲ್ಲಾ ಸಮಸ್ಯೆಗಳು ಎದುರಿಸಕ್ಕೋ? ಹಾಗಲ್ಲ, ಅದು ನಾನು ಹಾಗೋ ಅಲ್ಲ ಹೀಗೋ ಅಲ್ಲ, ಇದ್ರೆ ಬೇರೆ. ನಾವಿಬ್ರು ಒಂದೊಂದರ ಬೆಂಕಿಲ್ ಬೈತಾ ಇದೀವಿ. ನಿಂದು ಪ್ರೀತಿ ಪ್ರೇಮದ ಬೆಂಕಿ, ನಂದು ಆಸೆ ಕನಸು ಸೇಡು ದ್ವೇಷ ತುಂಬಿಕೊಂಡು ಹೊಯ್ದಾಡ್ತಿರೋ ಜ್ವಾಲಾಮುಖಿ. ಅದ್ ಯಾವತ್ ಸಿಡಿಯುತ್ತೋ, ಏನ್ ಸುಳ್ಳು ಬುದ್ಧಿ ಆಗ್ತೀನೋ ನನಗೆ ಗೊತ್ತಿಲ್ಲ. ತೇಜು, ನಮ್ಮ ಮನೇಲಿ ನನ್ ಮದ್ವೆ ಆಗ್ಲೇಬೇಕಾದ ಪರಿಸ್ಥಿತಿ ಇದೆ. ನಿಶಾ, ಪ್ಲೀಸ್ ನಮ್ಮಿಬ್ಬರ ಮದುವೆ ಬಗ್ಗೆ ಈಗೇನು ಹೇಳ್ಬೇಡ. ನನ್ನ ಮನಸ್ಸರಿಲ್ಲ.